ಶಾಸನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಲ್ಮಿಡಿ ಶಾಸನ ಇತಿಹಾಸದ ಪ್ರಕಾರವೂ ಹೌದು, ನನ್ನ ಪ್ರಕಾರನೂ ಹೌದು. ಅಂದರೆ ಇಂಥವ್ರು ಇತಿಹಾಸದಲ್ಲಿ ಇಲ್ಲ, ಬಹಳ ಬೇಜಾರಾಗುತ್ತೆ, ಅಂಥವ್ರ ಬಗ್ಗೆ ಇರಬೇಕಾಗಿತ್ತು. ಆ ಪ್ರದೇಶವನ್ನು ನೆನೆಸ್ಕೊಂಡ್ರೆ ನನಗೆ ರೋಮಾಂಚನ ಆಗುತ್ತೆ. ಅರಸರ ವಿಚಾರಗಳನ್ನು ಹೇಳ್ಬೋದು. ಬೆಳವಡಿ ಮಲ್ಲಮ್ಮ, ವಿಕ್ರಮಾದಿ, ಮಹಾರಾಣಾ ಪ್ರತಾಪ್, ಇದೆಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಆಗಿಬಿಟ್ಟಿದೆ. ಇತಿಹಾಸದಲ್ಲಿ ಇಲ್ವೇ ಇಲ್ಲ. ಅವ್ರ ಅಸ್ತಿತ್ವ ಇಲ್ಲದೆ ಹೋದಾಗಿದೆ. ಪೀರಿಯಡ್, ಆ ಟೈಮ್ ಹೆಂಗಿತ್ತು, ಆ ಲೆಗಸಿ ಹೆಂಗಿತ್ತು ಅನ್ನೋದು ನೋಡಿ, ಪರಿಸ್ಥಿತಿ ಹೇಗಿದೆ ನೋಡಿ. ಶಾಸನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇತಿಹಾಸದಲ್ಲಿ ನಾವು ಓದಿರೋ ಪ್ರಕಾರ ಕನ್ನಡದ ಮೊದಲನೇ ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳ್ತಾರೆ. ಇಸ್ ದಟ್ ಟ್ರೂ? ಯಾಕೆಂತಂದರೆ ನೀವು ಮಾತನಾಡಿರುವಂತಹ ಒಂದಿಷ್ಟು ವಿಚಾರದಲ್ಲಿ ಅದಕ್ಕೂ ಮುಂಚೆ ಒಂದು ಶಾಸನ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೆ. ಅದು ಇತಿಹಾಸದ ಎಲ್ಲೋ ಪುಟದಲ್ಲಿ ಮರೆಯಾಗಿದೆ, ಬೂದಿ ಮುಚ್ಚಿದ ಕೆಂಡದಂತೆ ಈಗ ಅದು ಕೂತ್ಕೊಂಡಿದೆ. ನಿಮ್ಮ ಪ್ರಕಾರ ಕನ್ನಡದ ಮೊದಲ ಶಾಸನ ಯಾವುದು? ನಿಮ್ಮ ಪ್ರಕಾರ ಅಲ್ಲ, ಇತಿಹಾಸದ ಪ್ರಕಾರ. ಈಗ ಇತಿಹಾಸದ ಪ್ರಕಾರವೂ ಹೌದು, ನನ್ನ ಪ್ರಕಾರನೂ ಹೌದು. ಕನ್ನಡ ನಾಡಿನ ಮೊದಲ ಶಾಸನ, ಕನ್ನಡದ ಮೊದಲ ಶಾಸನ ಈಗ ತಾಳಗುಂದದ ಸಿಂಹಕಟಾಂಜನ ಶಾಸನ. ತಾಳಗುಂದದ ಸಿಂಹಕಟಾಂಜನ ಶಾಸನ. ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ ಇದ್ರ ಬಗ್ಗೆ. ಕೆಲವರು ಒಪ್ಕೊಳ್ಳಲ್ಲ. ಇನ್ನೂ ತರ್ಕ ನಡೀತಾ ಇದೆ, ಅವರ ಅಭಿಪ್ರಾಯ ಅದು. ಇನ್ನೂ ಜಿಜ್ಞಾಸೆ ನಡೀತಾ ಇದೆ ಅದ್ರ ಬಗ್ಗೆ. ಇದರ ಅಧ್ಯಯನವನ್ನ ಮಾಡಿ ಸಂಶೋಧನೆಯನ್ನ ಮಾಡಿದವರು ಡಾಕ್ಟರ್ TM ಕೇಶವ್. ಬಹಳ ಒಳ್ಳೆಯ ಪ್ರಾಚ್ಯಶಾಸ್ತ್ರಜ್ಞರು, ಪುರಾತತ್ವ ಶಾಸ್ತ್ರಜ್ಞರು. ಅವರು ಅಧ್ಯಯನ ಮಾಡಿ ಅದಕ್ಕೊಂದು ಸ್ಪಷ್ಟತೆಯ ಆವರಣವನ್ನು ಕೊಟ್ಬಿಟ್ಟಿದ್ದಾರೆ. ಇವನ್ ಬಹುಶಃ ಕೆಲವು ವಿಶ್ವವಿದ್ಯಾಲಯಗಳು ಸಿಲೆಬಸ್ ಅಲ್ಲಿ ಕೂಡ ಹಾಕಿ ಆಯ್ತು ಇದನ್ನ. ಈ ಸಂಘ ಅಕ್ಸೆಪ್ಟ್ ಮಾಡಿ ಹಾಕಿ ಆಗಿದೆ, ಆಲ್ರೆಡಿ ಅಕ್ಸೆಪ್ಟ್ ಮಾಡಿ ಹಾಕಿ ಆಗಿದೆ. ಎಲ್ಲಿ ಬರುತ್ತೆ ಅದು ಎಕ್ಸಾಕ್ಟ್ ಆಗಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ತಾಳಗುಂದ ಅಂತ ಒಂದು ಪ್ರದೇಶ ಇದೆ. ಸ್ಥಾನಕುಂದೂರು ಅಂತ ಹಿಂದಿನ ಹೆಸರು. ಬಹಳ ಅದ್ಭುತವಾದ ಐತಿಹಾಸಿಕ ಕ್ಷೇತ್ರ ಅದು. ಅಲ್ಲಿ ಈಗಲೂ ನನಗೆ ರೋಮಾಂಚನ ಆಗತ್ತೆ. ಅದನ್ನು ಸುಮ್ಮನೆ ನೆನೆಸ್ಕೊಂಡ್ರೆ, ಆ ಪ್ರದೇಶವನ್ನು ನೆನೆಸ್ಕೊಂಡ್ರೆ ನನಗೆ ರೋಮಾಂಚನ ಆಗತ್ತೆ. ಅಷ್ಟು ವೈಬ್ರೇಷನ್ ಇರುವ ಕ್ಷೇತ್ರ ಅದು. ದೇವಸ್ಥಾನ ಕರ್ನಾಟಕದ ಒಂದು ಅತ್ಯಂತ ಪ್ರಾಚೀನ ದೇವಾಲಯ ಇರುವಂಥದ್ದು ಅಲ್ಲಿ, ತಾಳಗುಂದದ ಪ್ರಣವೇಶ್ವರ ದೇವಾಲಯ. ಒನ್ ಆಫ್ ದ ಮೋಸ್ಟ್ ಏನ್ಸಿಯಂಟ್ ಟೆಂಪಲ್ ಇನ್ ಕರ್ನಾಟಕ. ತುಂಬ ಚಿಕ್ಕ ಟೆಂಪಲ್ ಕಾಣುತ್ತೆ ಈಗ, ಬಟ್ ಒಂದು ಕಾಲದಲ್ಲಿ ತುಂಬ ದೊಡ್ಡ ದೇವಾಲಯವೇ ಆಗಿತ್ತು. ಹೇಗೆ ಗೊತ್ತಾಯಿತು ಅಂದರೆ 2000 ನೋಡಿ, ಭಾಳ ಒಂದು ಕುತೂಹಲ ಸಂಗತಿ ಇದೆ ಈ ಶಾಸನದ ಬಗ್ಗೆ. 2014 ಇರ್ಬೋದು ಪ್ರಾಬಬ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. TM ಕೇಶವ್ ಅವರ ನೇತೃತ್ವದಲ್ಲಿ ಉತ್ಖನನ ನಡೀತಾ ಇತ್ತು ಅಲ್ಲಿ ಆ ಟೆಂಪಲ್ ಆವರಣದಲ್ಲಿ. ಎಲ್ಲರೂ ತಿಳ್ಕೊಂಡಿದ್ರು ಇದೇ ಮೂಲ ದೇವಾಲಯ ಅಂತ. ಇವಾಗ ನಾವೇನು ನೋಡ್ತಾ ಇದ್ದೀವಿ, ಗರ್ಭಗುಡಿ ಮಾತ್ರ ಕಾಣುತ್ತೆ ಅಲ್ಲಿ. ಅದೇ ಎಲ್ಲರೂ ತಿಳ್ಕೊಂಡಿದ್ದು ಇದೇ ಮೂಲ ಅಂತ. ಆದರೆ ಅದನ್ನು ರಿಮೂವ್ ಮಾಡಿದ್ರು. ಆ ಟೆಂಪಲ್ ಅನ್ನು ಟೋಟಲ್ ರಿಮೂವ್ ಮಾಡಿ ಅಲ್ಲಿ ಎಕ್ಸ್ಕವೇಟ್ ಮಾಡಿದ್ರು. ಗರ್ಭಗುಡಿ ಎಲ್ಲ ಕಂಪ್ಲೀಟ್ ಎಕ್ಸ್ಕವೇಟ್ ಮಾಡಿದ್ರು. ಎಕ್ಸ್ಕವೇಟ್ ಮಾಡಿದಾಗ ಒಂದು ಅಚ್ಚರಿ ಕಾದಿತ್ತು ಎಲ್ರಿಗೂ, ಮೂಲ ದೇವಾಲಯ ಇದಲ್ಲ, ಕೆಳಗಡೆ ಇದೆ ಅಂತ. ಅವಶೇಷ ಆಗ್ಬಿಟ್ಟಿದೆ. ಸಿ, ದಿಸ್ ಇಸ್ ದ ಬ್ಯೂಟಿ ಆಫ್ ಹಿಸ್ಟರಿ. ರೀಸೆಂಟ್ ಆಗಿ ಆಗಿರೋದು 2014, ಈಗ ಒಂದು 11 ವರ್ಷ. ದಿಸ್ ಇಸ್ ದ ಬ್ಯೂಟಿ ಆಫ್ ಹಿಸ್ಟರಿ. ಯಾಕೆ ಹಿಸ್ಟರಿ ಬ್ಯೂಟಿಫುಲ್ ಆಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ. ನಾವು ತಿಳ್ಕೊಂಡಂಗಿರಲ್ಲ, ಅದು ಏನೋ ಮಾಡಕ್ ಹೋಗಿ ಏನೋ ನೋಡಿ. ಆ ಮೂಲ ದೇವಾಲಯದ ಎಲ್ಲ ಸಂಗತಿಗಳನ್ನ ನಾವು ನೋಡ್ಬೋದು. ಎಕ್ಸ್ಕವೇಟ್ ನ ಸಂದರ್ಭದಲ್ಲಿ ನಾವು ನೋಡಿದ್ವಿ. ನಾನು ಭೇಟಿ ಮಾಡಿದೆ, ಕೇಶವ್ ಅವರು ಇದ್ರು, ಎಲ್ಲ ಭೇಟಿ ಮಾಡಿ ನೋಡಿದಾಗ ಇಟ್ಟಿಗೆಯ ದೇವಾಲಯ ಆಗಿತ್ತು ಅದು. ಆಗಿನ ಕಾಲದಲ್ಲಿ ಇಟ್ಟಿಗೆಯನ್ನು ಬಳಸಿ ಸಂಪೂರ್ಣ ಇಟ್ಟಿಗೆಯ ದೇವಾಲಯ, ಶಿಲಾಮಯ ದೇವಾಲಯ ಆಗಿರಲಿಲ್ಲ, ಇಟ್ಟಿಗೆಯ ದೇವಾಲಯ ಆಗಿತ್ತು. ಬಹಳ ದೊಡ್ಡ ದೇವಾಲಯ ಕೂಡ ಆಗಿತ್ತು. ಆ ದೇವಾಲಯದ ಮೆಟ್ಟಿಲುಗಳ ಸೋಪಾನ ಅಂತ ಕರಿತೇವೆ. ಮೆಟ್ಟಿಲುಗಳಿರುತ್ತಲ್ಲ ದೇವಸ್ಥಾನಕ್ಕೆ, ಆ ಮೆಟ್ಟಿಲುಗಳ ಸೋಪಾನಕ್ಕೆ ಒಂದು ಕಟಾಂಜನ ಇದೆ. ಸಿಂಹಕಟಾಂಜನ, ಸಿಂಹಮುಖದ ಒಂದು ಕಟಾಂಜನ. ಆ ಕಟಾಂಜನದ ಮೇಲೆ ಒಂದಷ್ಟು ಅಕ್ಷರಗಳೆಲ್ಲ ಬರ್ಕೊಂಡಿದ್ದು ಒಂದು ಶಾಸನ ಸಿಕ್ತು ಕೇಶವ್ ಅವರಿಗೆ. ಅವರು ಬಹಳ ಸಂತೋಷ ಪಟ್ಟರು. ಒಂದು ಶಾಸನ, ಹೊಸ ಶಾಸನ ಸಿಕ್ತಲ್ಲ, ಅದು ಭೂಮಿ ಒಳಗಡೆ ಹುಕ್ಕೊಂಡಿತ್ತು, ಅದುವರೆಗೆ ಬಂದೇ ಇರಲಿಲ್ಲ ಹೊರಗಿನ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಅಂಥದ್ದೊಂದು ಶಾಸನ ಬೆಳಕಿಗೆ ಬಂತು. ಬೆಳಕಿಗೆ ಬಂದ ಮೇಲೆ ಅವರು ಅದನ್ನು ಓದಿದಾಗ ಕದಂಬರ ಕಾಲದ ಶಾಸನ ಆಗಿತ್ತು. ಹಲ್ಮಿಡಿಗಿಂತ ಸುಮಾರು 70 ವರ್ಷಗಳ ಹಿಂದಿನ ಶಾಸನ ಅಂತ ಅವರು ಅಧ್ಯಯನ ಮಾಡಿ ಇನ್ನೂ ಹಲವಾರು ವಿದ್ವಾಂಸರು
ಭಾಷಾ ತಜ್ಞರು, ಶಾಸನ ತಜ್ಞರೆಲ್ಲ ಅದರ ಅಧ್ಯಯನ ಮಾಡಿ ಕಾರ್ಬನ್ ಟೆಸ್ಟ್ ಅದರ ಬಗ್ಗೆ ಎಲ್ಲ ಮಾಡಿ ಅದರ ಬಗ್ಗೆ ವಿಸ್ತೃತವಾದ ಲೇಖನವನ್ನು ಪ್ರಕಟ ಮಾಡಿದ್ರು. ಈಗಲೂ ಒಂದು ಸ್ಪಷ್ಟತೆ ಇದೆ ಅವರಿಗೆ, ಯಾಕೆ ಇದು 70 ವರ್ಷದ ಹಿಂದೆ ಹೇಳೋ ಸ್ಪಷ್ಟತೆಯನ್ನು ಹೇಳ್ತಾರೆ. ಹೀಗಾಗಿ ಅಂಥದ್ದೊಂದು ಕ್ರೆಡಿಟ್ ಅವರಿಗೆ ಸಲ್ಲುತ್ತದೆ, ಕೇಶವ್ ಸರ್ ಅವರಿಗೆ ಸಲ್ಲುತ್ತದೆ. ಸೊ ಈಗ ಕನ್ನಡದ ಪ್ರಥಮ ಶಾಸನ ಸಿಂಹಕಟಾಂಜನ ಶಾಸನ ತಾಳಗುಂದ ಅಂತಲೇ ನಾವು ಅರ್ಥೈಸ್ಕೊಳ್ಬೇಕು. ಕನ್ನಡದ ಮತ್ತು ಭಾರತದ ಅನೇಕ ರಾಜರನ್ನು ಅಥವಾ ರಾಣಿಯರನ್ನು ಈ ದೇಶಕ್ಕಾಗಿ ಪ್ರಾಂತಕ್ಕಾಗಿ ದೇಹತ್ಯಾಗ ಮಾಡಿದಂತಹ ಅನೇಕ ವೀರಾದಿ ವೀರರ ಕಥೆಯನ್ನು ನಾವು ಹೇಳ್ತೀವಿ. ಅಕಾರ್ಡಿಂಗ್ ಟು ಯು ಅನ್ಸಂಗ್ ಹೀರೋಸ್ ಅಂದರೆ ಯಾರು? ಅಂದರೆ ಇಂಥವರು ಇತಿಹಾಸದಲ್ಲಿಲ್ಲ, ಬಹಳ ಬೇಜಾರಾಗುತ್ತೆ, ಅಂಥವ್ರ ಬಗ್ಗೆ ಇರಬೇಕಾಗಿತ್ತು ಅಂತ ಅನಿಸುವಂತಹ ಒಂದಿಷ್ಟು ಅರಸರ ವಿಚಾರಗಳನ್ನು ಹೇಳ್ಬೋದಾ? ತುಂಬ ಇದೆ ಸರ್. ಆ ಥರ ಭಾರತದ ಮಹಾನ್ ಅರಸರ ಗಾಥಕತೆಗಳನ್ನು ಹೇಳ್ತಾ ಹೋದರೆ ಅಸಂಖ್ಯಾತ ಇದೆ. ಮಹಾರಾಣ ಪ್ರತಾಪನಿಂದಲೇ ಪ್ರಾರಂಭ ಮಾಡಬೇಕು. ಎಂಥ ರಾಜ ಆಗಿದ್ದ, ಅವನ ಪ್ರತಾಪವನ್ನು ಪ್ರಭಾವವಾಗಿ ನಾವು ಹೇಳುವುದೇ ಇಲ್ಲ. ಎಕ್ಸಾಕ್ಟ್ಲಿ ಹೇಳುವುದೇ ಇಲ್ಲ. ಮರೆತು ಹೋದ ಮಹಾರಾಜ ಅವನು, ಮರೆತು ತುಂಬ. ವಿಕ್ರಮಾದಿತ್ಯ ಇರ್ಬೋದು, ವಿಕ್ರಮಾದಿತ್ಯನಂತೂ ಅವನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾರೆ. ಅವನು ಎಂಥ ರಾಜನಾಗಿದ್ದ. ಅಮೋಘ ವರ್ಷ ನೃಪತುಂಗ ಪ್ರಜೆಗಳ ಸಲುವಾಗಿ ತನ್ನ ದೇಹದ ಒಂದು ಅಂಗವನ್ನೇ ದಾನ ಮಾಡಿದ ಒಬ್ಬ ರಾಜ. ಅಮೋಘ ವರ್ಷ ತನ್ನ ದೇಹದ ಒಂದು ಅಂಗವನ್ನೇ ಕೊಲ್ಲಾಪುರದ ಮಹಾಲಕ್ಷ್ಮಿ ಎದುರಿಗೆ ದಾನ ಮಾಡಿದ, ಕತ್ತರಿಸಿ ದಾನ ಮಾಡಿದಂಥ ಒಬ್ಬ ತ್ಯಾಗಿ ಅಮೋಘ ವರ್ಷ ನೃಪತುಂಗ. ಈಗ ನಮ್ಮನ್ನು ಆಳುವವರು ಅಮೋಘ ವರ್ಷನನ್ನು ಓದಬೇಕು. ಹಾಸ್ಯಾಸ್ಪದ ಅಂತ ಅನಿಸಿದ್ರು ಕೂಡ ಒಂದ್ಸಲ ಆತ್ಮಾವಲೋಕನವನ್ನಾದ್ರೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗತ್ತಲ್ಲ. ಅಂಗವನ್ನೆಲ್ಲ ಕೊಡೋದು ಬೇಡ ಅವರು. ಆದ್ರೆ ನೋಡಿ ಪರಿಸ್ಥಿತಿ ಹೇಗಿದೆ ನೋಡಿ. ಕ್ಷಾಮ ಬಂತು, ಭೀಕರ ಬರಗಾಲ ಬಂತು ಅಂತ ಪುರೋಹಿತರು ಹೇಳಿದ್ರು ಅಂತ ತನ್ನ ಬೆರಳನ್ನೇ ಕತ್ತರಿಸಿ ಮಹಾಲಕ್ಷ್ಮಿ ಎದುರಿಗೆ ಇಟ್ನಲ್ಲ ರಾಜ. ಇದು ಕನ್ನಡ ನಾಡಿನ ಮಹಾರಾಜ. ಎಂಥ ತ್ಯಾಗದ ಮನೋಭಾವ ಇತ್ತು. ಇಂಥ ರಾಜರನ್ನು ಮರೆತಿದ್ದೇವೆ. ಬೆಳವಡಿ ಮಲ್ಲಮ್ಮ ಸೋದೆಯ ಮಗಳು. ಹೌದಾ? ಅವಳು ಹುಟ್ಟಿ ಬೆಳೆದದ್ದೆಲ್ಲ ಸೋದೆಯಲ್ಲಿ. ನನಗಂತೂ ವೈಯಕ್ತಿಕವಾಗಿ ತುಂಬಾ ಹೆಮ್ಮೆ. ನನ್ನ ಊರಿನ ಮಗಳು ಸೊಸೆಯಾಗಿ ಹೋಗಿದ್ದು ಬೈಲಹೊಂಗಲದ ಬೆಳವಡಿಗೆ ಸಂಸ್ಥಾನಕ್ಕೆ ಈಶಪ್ರಭುವಿನ ಪತ್ನಿಯಾಗಿ ಹೋದ್ಲು. ಹೆಸರು ಮಾಡಿದ್ದು ಸೊಸೆಯಾಗಿಯೇ, ಮಗಳಾಗಿ ಹೆಸರು ಮಾಡ್ಲಿಕ್ಕೆ ಆಗಿಲ್ಲ. ಇಲ್ಲಿ ಅವಳು ಶಸ್ತ್ರಾಸ್ತ್ರ, ಕುದುರೆ ಸವಾರಿ ಎಲ್ಲವನ್ನು ಕಲ್ತಿದ್ದು ಸೋದೆಯಲ್ಲೇ. ಸೋದೆಯಲ್ಲಿ ಒಂದು ಮಹಾಪಾಠಶಾಲೆ ಇತ್ತು ಆಗ. ನೋಡಿ, ಈಗೆಲ್ಲ ನಾವು ಜಾತ್ಯತೀತತೆಯ ಬಗ್ಗೆ ತುಂಬ ಮಾತಾಡ್ತೇವಲ್ಲ. ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಜಾತ್ಯತೀತತೆ ಪ್ರಜ್ಞೆ ಇರಲಿಲ್ಲ, ಅಸಮಾನತೆ ಇತ್ತು, ಸಮಾನತೆ ಇರಲಿಲ್ಲ, ಹೀಗೆಲ್ಲ ತುಂಬ ಮಾತಾಡ್ತೇವಲ್ಲ. ಈಗ ನಾವು ನಮಗೆ ಬೇಕಾದ ಹಾಗೆ, ಬೇಕಾದ ರೀತಿಯಲ್ಲಿ, ಬೇಕಾದ ಸ್ಥಳದಲ್ಲಿ, ಬೇಕಾದವರ ಎದುರಿಗೆ ಎಲ್ಲ ಮಾತಾಡ್ತೇವಲ್ಲ. ಅಂಥವರಿಗೆ ಹೇಳ್ತಾ ಇರುವಂಥದ್ದು ಇದು. ಸೋದೆಯಲ್ಲಿ 400 ವರ್ಷಗಳ ಹಿಂದೆ ಒಂದು ಮಹಾಪಾಠಶಾಲೆ ಇತ್ತು. ಸಾರಿ ಟು ಡಿಸ್ಟರ್ಬ್ ಯು, ಅದಕ್ಕೂ ಮುಂಚೆ ನಾನು ಒಂದು ವಿಚಾರವನ್ನು ಮಾತನಾಡಲೇಬೇಕು. ಲೆಟ್ಸ್ ಸೋದೆ ಎಲ್ಲಿ ಬರುತ್ತೆ ಅನ್ನೋದನ್ನು ನೀವು ಹೇಳಬೇಕು. ಯಾಕೆಂದರೆ ಕೆಲವರಿಗೆ ಸೋದೆ ಮತ್ತು ಸೋದೆಯ ಪರಿಚಯ ಇದೆ. ಈಗ ನಾನು ಎಲ್ಲ ಕಡೆ ಸೋದೆ ಹೇಳಿ ಸೋದೆ ಪರಿಚಯ ಆಗಿದೆ. ಜಿಯೋಗ್ರಫಿಕಲಿ ಸೋದೆ ಎಲ್ಲಿ ಬರುತ್ತೆ? ಎಲ್ಲ ಕಡೆ ಹೇಳಲಿಕ್ಕೆ ಆ ಸ್ಥಳ ಡಿಸರ್ವ್. ಎಕ್ಸಾಕ್ಟ್ಲಿ ಇವತ್ತಿಗೂ ಕೂಡ ಅದ್ಭುತವಾದಂತಹ ನನ್ನ ಪ್ರದೇಶ ಅಂತ ನಾನು ವೈಭವೀಕರಣ ಮಾಡ್ತಾ ಇಲ್ಲ. ಆ ಪ್ರದೇಶ ಹೊಂದಿರುವ ಪ್ರಾಮುಖ್ಯತೆಗೆ ಪೂರಕವಾಗಿ ಪ್ರಸಿದ್ಧತೆಗೆ ಬರಲಿಲ್ಲ. ಎಕ್ಸಾಕ್ಟ್ಲಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದ ಒಂದಿಷ್ಟು ಸಾಮ್ರಾಜ್ಯಗಳ ಹೆಸರನ್ನು ಹೇಳಿ ಅಂತಂದರೆ ಮೈಸೂರು ಒಡೆಯರ ಮೈಸೂರು ಸಂಸ್ಥಾನದ ಬಗ್ಗೆ ಹೇಳೋರಿದ್ದೀವಿ, ಆನೆಗುಂದಿ ಸಂಸ್ಥಾನದ ಬಗ್ಗೆ ಹೇಳೋರಿದ್ದೀವಿ, ವಿಜಯನಗರ ಸಂಸ್ಥಾನಗಳು ಹೇಳೋರಿದ್ದೀವಿ. ಅದಾದಮೇಲೆ ಮತ್ತೆ ಸಡನ್ನಾಗಿ ನಮಗೆ ಬೇರೆ ಸಂಸ್ಥಾನದ ಹೆಸರುಗಳೇ ಫ್ಲ್ಯಾಶ್ ಆಗಲ್ಲ. ಆದರೆ ಇದೆಲ್ಲದರ ನಡುವೆ ನಾನು ಮತ್ತೊಮ್ಮೆ ಹೇಳ್ತೀನಿ, ಚಿತ್ರದುರ್ಗನೂ ದುರ್ಗದ ಪಾಳೆಗಾರರ ಕಥೆಗಳನ್ನು ಕೂಡ ನಾವು ಇವತ್ತು ಮರೆತು ಬಿಟ್ಟಿದ್ದೀವಿ. ಎಕ್ಸಾಕ್ಟ್ಲಿ. ಆದರೆ ಬೇಡರ ಸಾಹಸ ಎಂಥದ್ದು. ಕರ್ನಾಟಕದಲ್ಲಿ ಎಷ್ಟೋ ಬೇಡ ಸಾಹಸಿಗಳಿದ್ರು. ಬೇಡ ಜನಾಂಗದ, ಬೇಡ ಮನೆತನದ ಶೂರ ಸಾಹಸಿಗಳು ಎಷ್ಟೋ ಜನ ಆಗಿ ಹೋಗಿದ್ದಾರೆ ಕರ್ನಾಟಕದಲ್ಲಿ. ಅವ್ರನ್ನೆಲ್ಲ ಮರೆತು ಬಿಟ್ಟಿದ್ದೇವೆ ನಾವು.
ಇತಿಹಾಸದಲ್ಲಿ ಇಲ್ವೇ ಇಲ್ಲ, ಅವ್ರ ಅಸ್ತಿತ್ವ ಇಲ್ಲದೆ ಹೋದಾಗಿದೆ. ಅದೇ ನಾನು ಒಂದ್ಸಗೆ ನಾನು ಆಗಲೇ ಹೇಳಿದ ಹಾಗೆ ಇದೆಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಆಗಿಬಿಟ್ಟಿದೆ. ಇವತ್ತು ನಿಮ್ಮಂಥ ಇತಿಹಾಸಕಾರರು, ಒಳ್ಳೆ ಅದ್ಭುತ ಇತಿಹಾಸ ತಿಳ್ಕೊಂಡಿರ್ತಕ್ಕಂತಹ ವಾಗ್ಮಿಗಳು ಸಾಮಾಜಿಕ ವೇದಿಕೆಗಳಲ್ಲಿ ಇದರ ಬಗ್ಗೆ ಹೇಳ್ತಾ ಆ ಕೆಂಡವನ್ನು ತೆಗಿಬೇಕಾಗಿದೆ. ಇಟ್ಸ್ ಲೆಸ್ ಕಮ್ ಟು ಲೆಗಸಿ ಆಫ್ ಅ ಸೋದೆ. ಸೋದೆಯ ಇತಿಹಾಸವನ್ನು ಇವತ್ತು ಜನರಿಗೆ ತಿಳಿಸೋದಾದರೆ ಅದರ ವೈಭವ ಹೆಂಗಿತ್ತು, ಆ ಪೀರಿಯಡ್, ಆ ಟೈಮ್ ಹೆಂಗಿತ್ತು, ಆ ಲೆಗಸಿ ಹೆಂಗಿತ್ತು ಅನ್ನೋದು ಹೇಳೋದಾದರೆ, ಇದು ಆ್ಯಕ್ಚುಲಿ ಸೋದೆ ಹೇಳುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಒಂದು ಹಸಿರಿನ ವಾತಾವರಣದ ಮಧ್ಯದ ಮಲೆನಾಡಿನ ಒಂದು ಸುಂದರ ಪ್ರದೇಶ. ಸದಾಕಾಲ ಹಸಿರಲ್ಲೇ ಇರುವಂಥ ಒಂದು ಪ್ರದೇಶ. ಎಕ್ಸಾಕ್ಟ್ಲಿ, ಮಲೆನಾಡಿನ ಒಂದು ಈಗೂ ಹಾಗೆ ಇದೆ ಸುಂದರ ಪ್ರದೇಶ ಅದು. ಇದು ಆಧ್ಯಾತ್ಮಿಕವಾಗಿ, ಐತಿಹಾಸಿಕವಾಗಿ, ಧಾರ್ಮಿಕವಾಗಿ, ಪ್ರಾಕೃತಿಕವಾಗಿ ಈ ನಾಲ್ಕು ಮುಖದಲ್ಲಿ ಸಂಪದ್ಭರಿತವಾದ ಪ್ರದೇಶ. ನಾಲ್ಕು ಕ್ಷೇತ್ರದಲ್ಲೂ ಸಂಪದ್ಭರಿತವಾದ ಪ್ರದೇಶ ಇದೆ. ಪ್ರಾಕೃತಿಕವಾಗಿ ತಗೊಳ್ಳಿ, ಶಾಲ್ಮಲಾ ನದಿ, ಹಸಿರಿನ ವಾತಾವರಣ ಪ್ರಾಕೃತಿಕವಾಗಿ ಈ ಪ್ರದೇಶವನ್ನು ಶ್ರೀಮಂತಗೊಳಿಸಿದೆ. ಆಧ್ಯಾತ್ಮಿಕವಾಗಿ ಕದಂಬ ಪೂರ್ವದಲ್ಲೇ ಎಷ್ಟೋ ಮುನಿಗಳು ತಮ್ಮ ತಪಸ್ಸಿನ ಸ್ಥಾನವಾಗಿ ಬಳಸಿಕೊಂಡ ಪ್ರದೇಶ ಅದು. ಆಗಿನ ಕಾಲದಲ್ಲಿ ಕದಂಬ ಪೂರ್ವದಲ್ಲಿ ಜೈನ ಮುನಿಗಳು ಬರ್ತಾ ಇದ್ರು. ಜೈನ ಮುನಿಗಳು ಬರ್ತಾ ಇದ್ರು, ಸನಾತನ ಪರಂಪರೆಯ ಹಿಂದೂ ಮತದ ಮುನಿಗಳು ಬರ್ತಾ ಇದ್ರು. ಎಲ್ಲಾ ಮುನಿಗಳು, ಎಲ್ಲಾ ತಪಸ್ವಿಗಳು ತಮ್ಮ ತಪಸ್ಸಿಗೆ ಆಯ್ಕೆ ಮಾಡಿಕೊಳ್ತಾ ಇದ್ದಂತಹ ಪ್ರದೇಶ ಅದು. ಇದು ಆಧ್ಯಾತ್ಮಿಕ ಶ್ರೀಮಂತಿಕೆ. ಎರಡು ಶ್ರೀಮಂತಿಕೆ ಹೇಳದೆ, ಪ್ರಾಕೃತಿಕ ಆಯ್ತು, ಆಧ್ಯಾತ್ಮಿಕ ಆಯ್ತು, ಐತಿಹಾಸಿಕ, ಧಾರ್ಮಿಕ. ಐತಿಹಾಸಿಕ ಶ್ರೀಮಂತಿಕೆ ಹೇಳಬೇಕು ಅಂತಂದ್ರೆ, ಈ ಪ್ರದೇಶ ಯಾವುದೋ ಒಂದು ಸ್ವತಂತ್ರ ಸಾಮ್ರಾಜ್ಯಕ್ಕೆ ಸಿಲುಕಿದ ಪ್ರದೇಶ ಆಗಿರಲಿಲ್ಲ. ಕದಂಬರ ಕಾಲದಲ್ಲಿ ಏನ್ ಅಂಥ ಪ್ರಸಿದ್ಧ ಪ್ರದೇಶ ಆಗ್ಲಿಲ್ಲ. ಅದು ಕೇವಲ ತಪಸ್ಸಿಗೆ ಮಾತ್ರ ಮುನಿಗಳು ಬಂದು ಹೋಗ್ತಾ ಇದ್ರು ಅಷ್ಟೇ. ನದಿ ದಂಡೆ ಒಂದು ಕಿಂಗ್ಡಮ್ ಅಂತ ಇರಲಿಲ್ಲ. ಅದು ಒಂದು ರಾಜಧಾನಿಯಾಗಿ ಬೆಳೆದದ್ದು ಸೋದೆ ಅರಸರಿಂದ. ಅದು 16ನೇ ಶತಮಾನ. ಆಗ ಸೋದೆ ಎಂಪೈರ್ ಅಲ್ಲಿ 16ನೇ ಶತಮಾನದಿಂದ ಈ ಸೋದೆ ಹೇಳುವಂತ ಒಂದು ಪ್ರದೇಶ ಕ್ಯಾಪಿಟಲ್ ಆಯಿತು. ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಭಾಗದ ಮೂರ್ಧನ್ಯ ಸ್ಥಾನವಾಗಿ, ಕ್ಯಾಪಿಟಲ್ ಆಗಿ ಅದು ಹೊರಹೊಮ್ಮಿದ್ದು 16ನೇ ಶತಮಾನದಲ್ಲಿ. ಅದಕ್ಕೂ ಮೊದಲು ಅದೊಂದು ಕುಗ್ರಾಮ ಅಷ್ಟೇ, ಒಂದು ಆಧ್ಯಾತ್ಮಿಕ ಪ್ರದೇಶ, ಕುಗ್ರಾಮ. ಹಾನಗಲ್ ಕದಂಬರ ಕಾಲದ ಒಂದು ಪ್ರದೇಶವೂ ಆಗಿತ್ತು. ಅವರ ಆಡಳಿತ ವ್ಯಾಪ್ತಿಗೂ ಬರ್ತಾ ಇತ್ತು. 9, 10, 11 ಈ ಶತಮಾನದಲ್ಲೆಲ್ಲ ಹಾನಗಲ್ ಕದಂಬರು ಆ ಪ್ರದೇಶವನ್ನು ಆಳ್ವಿಕೆ ಮಾಡ್ಕೊಂಡಿದ್ರು. ಆ ನಂತರ ಇದು ಕ್ಯಾಪಿಟಲ್ ಆಗಿ ಹೊರಹೊಮ್ಮಿದ್ದು ಸೋದೆ ಅರಸರ ಕಾಲದಲ್ಲಿ. ಸೋದೆ ಅರಸರು ಈ ಕಾರಣಕ್ಕೋಸ್ಕರನೇ ದಿಸ್ ಇಸ್ ದ ರೈಟ್ ಪ್ಲೇಸ್ ಫಾರ್ ಅವರ್ ಕ್ಯಾಪಿಟಲ್, ನಮ್ಮ ರಾಜಧಾನಿಗೆ ಇದೇ ಕರೆಕ್ಟ್ ಸ್ಥಳ ಅಂತ ಅವರು ಆಯ್ಕೆ ಮಾಡಿಕೊಂಡ್ರು.